ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಇದೆ. ಅದರ ಒಂದು ಕಾರ್ಡಿನ ವಿತರಣೆ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ನಮ್ಮಲ್ಲಿ ಸುಮಾರು 5.54 ಕೋಟಿ ಕಾರ್ಡ್ಗಳನ್ನು ವಿತರಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಪ್ರಾರಂಭ ಮಾಡ್ತೀವಿ. ಇನ್ನು ಯಾರ್ಯಾರು ಉಳಿದಿರ್ತಕ್ಕಂಥ ಜನ ನೋಂದಣಿ ಮಾಡಿದಾಗ ಅವ್ರಿಗೂ ಕೂಡ ಕಾರ್ಡನ್ನು ವಿತರಣೆ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ವಿಶೇಷವಾಗಿ ಈ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ, ಇದರಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇಬ್ಬರ ಒಂದು ಸಹಯೋಗದೊಂದಿಗೆ ನಡೀತದೆ. ಇದು ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ದಾಗ ಈ ಒಂದು ಸಾರ್ವತ್ರಿಕ ಒಂದು ವಿಮೆ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದು. ಆವಾಗ ಪೂರ್ತಿಯಾಗಿ ರಾಜ್ಯ ಸರ್ಕಾರವೇ ಮಾಡ್ತಾ ಇತ್ತು. ಆಮೇಲೆ ತದನಂತರ ಕೇಂದ್ರ ಸರ್ಕಾರ ಕೂಡ ಕೈ ಜೋಡಿಸಿರ್ತಕ್ಕಂಥದ್ದು ಆಯಿತು. ಆದ್ದರಿಂದ ಇದು ಇಡೀ ದೇಶದಲ್ಲೇ ಪ್ರಥಮವಾದಂಥ ಒಂದು ಯೋಜನೆ ನಮ್ಮದಾಗಿತ್ತು. ಆವಾಗ ಶುರು ಮಾಡಿದಾಗ BPL ಕಾರ್ಡ್ ಅವ್ರಿಗೆ ಸಂಪೂರ್ಣವಾಗಿ ಇದರಲ್ಲಿ ಕವರ್ ಮಾಡ್ತೀವಿ 5 ಲಕ್ಷ ರೂಪಾಯಿವರೆಗೂ, ಹಾಗೂ APL ಕುಟುಂಬಗಳಿಗೂ ಕೂಡ ನಾವು 1.5 ಲಕ್ಷವರೆಗೂ ಅವ್ರಿಗೆ ಇದರಲ್ಲಿ ಕವರೇಜ್ ಕೊಡ್ತಕ್ಕಂಥ ಯೋಜನೆ ಆಗಿದೆ. ಇದೆಲ್ಲ ತಮಗೆಲ್ಲ ಗೊತ್ತೇ ಇದೆ. ಆದ್ದರಿಂದ ಇದನ್ನು ಈಗ ಆ ಜನರಿಗೆ ಈ ಒಂದು ಕಾರ್ಡಿನ ವಿತರಣೆ ಆಗುವಂಥದ್ದು, ಯಾಕಂದರೆ ಮುಂದಿನ ದಿವಸಗಳಲ್ಲಿ ಚಿಕಿತ್ಸೆಗೆ ಅನುಕೂಲ ಆಗ್ತದೆ ಮತ್ತು ಈ ಒಂದು ಕಾರ್ಡಿಂದ ಅವ್ರಿಗೆ ಯಾವುದೇ ಆಸ್ಪತ್ರೆಗೆ ಹೋದಾಗ ಸುಲಭವಾಗಿ ಅವ್ರಿಗೆ ಇದರ ಒಂದು ಸ್ಕೀಮ್ ಅಡಿಯಲ್ಲಿ ತಗೊಳ್ತಕ್ಕಂಥದ್ದಕ್ಕೆ ಅವ್ರಿಗೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ. ಮತ್ತು ಇದರಲ್ಲಿ ಬೇರೆ ಬೇರೆ ಹೊಸ ಅಂಶಗಳು ಕೂಡ ಇದರಲ್ಲಿ ನಾವು ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಸೊ ಆ ಕಾರಣದಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಡನ್ನು ಈಗ ನಾವು ಏನು ಹೆಸರಿಟ್ಟಿದ್ದೇವೆ ಅದು ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನೆ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಈ ಒಂದು ಕಾರ್ಡಿನ ವಿತರಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಕಾರ್ಡ್ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಸರ್ ತಾವೇನ ಹೇಳ್ತೀರಾ ಸರ್? ಸಾಕು, ನೀನೇ ಹೇಳಿದ್ದೀರ ಎಲ್ಲ. ಓಪನ್ ಮಾಡಿ. ಇಲ್ಲ ಮದ್ದು ಸೆಂಟ್ರಿಗೆ ಬರಲಿ. BPLಗೆ ಸರ್, ಬನ್ನಿ ಬನ್ನಿ. BPLಗೆ 1.5 ಲಕ್ಷ ಸರ್, ಅದಕ್ಕೆ 5 ಲಕ್ಷ ಸರ್, 5 ಲಕ್ಷ BPL. ಸರ್ ಸೇಮ್ ಸರ್, ದಿನೇಶ್ ಸರ್, ಇಲ್ಲಿ ಸರ್, ಇಲ್ಲಿ ಸರ್, ಸೇಮ್ ಸರ್, ಇಲ್ಲಿ. ಮೊಬೈಲ್ ಸ್ವಲ್ಪ ಹಿಂದೆ ಸರ್, ಥ್ಯಾಂಕ್ ಯು.